ಸಮಯಸಾರ ಭಾಗ 55 ಸಮಯಸಾರ ಭಾಗ 55 ಶ್ರೀ ಋಷಭನಾಥರಿಂದ ವರ್ತಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ನಿನ್ನೆ ಹೋಗ್ಬೇಕಿದ್ರೆ ಏನಾಗಿತ್ತು, 761ನೇ ಪ್ರಶ್ನೆಯನ್ನು ಖಾಲಿ ಹೇಳಿಬಿಟ್ಟಿದ್ದೆ ಅಷ್ಟೇ. ನೀವು ಉತ್ತರ ಕೇಳೋದಕ್ಕೆ ನಿಮಗೆ ಸಮಯ ಆಗಿಲ್ಲ ಅಂತೇಳಿ ನೀವು ಹೋಗ್ಬಿಟ್ರಿ. ಆದ್ದರಿಂದ ಇನ್ನೊಂದು ಸಲ ಕೇಳಬೇಕಾದ್ದು ಅನಿವಾರ್ಯ ಅಲ್ವೇ? ಹಾಗಾದರೆ ಪ್ರಶ್ನೆ ಎಷ್ಟಪ್ಪ? ಎಷ್ಟಾಯಿತು ಪ್ರಶ್ನೆ? ಯಾರಿಗಾರು ನೆನಪಿದೆಯಾ? ಪ್ರಶ್ನೆ 761. ಪರದ್ರವ್ಯಗಳಲ್ಲಿ ರಾಗಭಾವ ಇರುವಂತಹ ಜೀವನು ತನ್ನನ್ನು ಸಮ್ಯಕ್ ದೃಷ್ಟಿ ಎಂದು ಅಹಂಕಾರ ಪಟ್ಟರೆ ಏನಾಗುತ್ತದೆ? ಉತ್ತರ: ಯಾರು ತನ್ನನ್ನು ಸಮ್ಯಕ್ ದೃಷ್ಟಿ ಎಂದು ಮನ್ನಿಸುತ್ತಾನೆ ಮತ್ತು ಪರದ್ರವ್ಯದಲ್ಲಿ ರಾಗಿ ಇದ್ದಾನೆ, ಅವನಿಗೆ ಸಮ್ಯಕ್ತ್ವ ಹೇಗೆ ಇದೆ? ಅಂದರೆ ಅವನಿಗೆ ಸಮ್ಯಕ್ತ್ವ ಇಲ್ಲ. ವ್ರತ ಸಮಿತಿ ಪಾಲಿಸಿದರೂ ಸಹ ಪರದ್ರವ್ಯದ ಜ್ಞಾನದ ಹೊರತು ಪಾಪಿಯಾಗಿಯೇ ಇದ್ದಾನೆ ಮತ್ತು ತನಗೆ ಬಂಧವಿಲ್ಲವೆಂದು ನಿರ್ಣಯ ಮಾಡಿಕೊಂಡು ಸ್ವಚ್ಛಂದತೆಯಿಂದ ಪ್ರವರ್ತಿಸಿದರೆ ಸಮ್ಯಕ್ ದೃಷ್ಟಿ ಹೇಗೆ ಆಗಲು ಸಾಧ್ಯ? ಕಾರಣ, ಚಾರಿತ್ರ್ಯ ಮೋಹದ ರಾಗದಿಂದ ಎಲ್ಲಿಯವರೆಗೆ ಯಥಾಖ್ಯಾತ ಚಾರಿತ್ರ್ಯವೂ ಆಗುವುದಿಲ್ಲವೋ ಅಲ್ಲಿಯವರೆಗೆ ಬಂಧವು ಆಗುತ್ತಾ ಇರುತ್ತದೆ. ಎಲ್ಲಿಯವರೆಗೆ ರಾಗವಿರುತ್ತದೆ ಅಲ್ಲಿಯವರೆಗೆ ಸಮ್ಯಕ್ ದೃಷ್ಟಿಯು ತನ್ನ ನಿಂದೆಯನ್ನು ಮಾಡುತ್ತಾ ಇರುತ್ತಾನೆ, ಅಹಂಕಾರ ಪಡುವುದಿಲ್ಲ. ಸ್ವಲ್ಪ ಜ್ಞಾನ ಆದ ಮಾತ್ರದಲ್ಲಿ ಬಂಧ ದೂರ ಆಗುವುದಿಲ್ಲ, ಅಂದರೆ ಕರ್ಮದ ಬಂಧ ದೂರ ಆಗುವುದಿಲ್ಲ. ಜ್ಞಾನವಾದ ನಂತರ ಅದರಲ್ಲಿ ಲೀನ ರೂಪ ಶುದ್ಧೋಪಯೋಗ ಚಾರಿತ್ರ್ಯದಿಂದಲೇ ಬಂಧವನ್ನು ನಿಲ್ಲಿಸಬಹುದು, ಅದರಿಂದಲೇ ಅದನ್ನು ಕಡಿಯಬಹುದು, ಅಂದರೆ ತುಂಡು ಮಾಡಬಹುದು. ಅಲ್ಲಿಯವರೆಗೆ ಇಲ್ಲ. ರಾಗವಿದ್ದಾಗಲೂ ಬಂಧವಾಗುವುದಿಲ್ಲವೆಂದು ತಿಳಿದು ಸ್ವಚ್ಛಂದವಾಗುವುದು ಅದು ಮಿಥ್ಯಾದೃಷ್ಟಿಯ ಲಕ್ಷಣವೇ ಇರುತ್ತದೆ. ಅವನು ಮಿಥ್ಯಾದೃಷ್ಟಿಯೇ ಇರುತ್ತಾನೆ. ಹೀಗಂತ ಹೇಳಿ ಆಚಾರ್ಯ ಭಗವಾನ್ ಭಾಳ ಸುಂದರವಾಗಿ ಇಲ್ಲಿ ಹೇಳಿದರು. ನಾವು ಸಮ್ಯಕ್ ದೃಷ್ಟಿ ಎಂದು ಅಹಂಕಾರ ಪಡುವುದು ಬಹಳ ದೊಡ್ಡ ತಪ್ಪು ಇದೆ, ಭಾರಿ ತಪ್ಪಿದೆ. ನಾವು ನಮ್ಮ ಆತ್ಮನಿಂದೆಯನ್ನು ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿ ಇನ್ನೂ ಬೇಕಾದಷ್ಟು ಕರ್ಮಗಳು ಸಂಗ್ರಹ ಇದ್ದಾವೆ. ಮತ್ತು ಎಲ್ಲಿವರೆಗೆ ಯಥಾಖ್ಯಾತ ಚಾರಿತ್ರ್ಯ ಆಗೋದಿಲ್ಲ ಅಲ್ಲಿವರೆಗೆ ಚಾರಿತ್ರ್ಯ ಮೋಹನೀಯದ ಸಂಬಂಧಿ ಕರ್ಮಗಳು ಬಂದ ಆಗೋದೇ ಅಲ್ವಾ? ಆಗುತ್ತದೆ ಅಲ್ವಾ? ಆಗ್ತವೆ. ಹಾಗಾಗಿ ಹೇಳಿದ್ದಾರೆ ಇಲ್ಲಿ. ಇರಲಿ, ನೀವು ಅದನ್ನು ಯಾವ ದೃಷ್ಟಿಯಲ್ಲಿ ಇಲ್ಲಿ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ರಿ. ಇರಲಿ, ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 762. ವ್ರತ ಸಮಿತಿಗಳಂತೂ ಶುಭ ಕಾರ್ಯಗಳು ಇವೆ, ಅವುಗಳ ಪಾಲನೆ ಮಾಡುವವರಿಗೆ ಪಾಪಿ ಎಂದು ಏಕೆ ಹೇಳಿದರು? ಹೀಗೆ ಯಾರು ಪ್ರಶ್ನೆ ಮಾಡ್ಬೋದಲ್ವಾ? ಏನು ಪ್ರಶ್ನೆ ಗೊತ್ತಾಯ್ತು ನಿಮಗೆ? ವ್ರತಗಳು ಗೊತ್ತಲ್ಲ ನಿಮಗೆ? ವ್ರತ ಯಾವುದು? ಪಂಚಮಹಾವ್ರತಗಳು, ಸಮಿತಿ, ಹಿರಿಯ ಸಮಿತಿ, ಭಾಷೆ ಸಮಿತಿ, ಆದ ಸಮಿತಿಗಳು, ಇದನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಇದೇನು ಬಾಲ್ಬೋದಲ್ಲ. ಇದನ್ನು ಹೇಳೋದಕ್ಕೆ ನಾನು ಆಗೋದಿಲ್ಲ. ಅದನ್ನು ನೀವು ಹಿಂದೆ ಎಲ್ಲ ನಿಮಗೆ ಅಂದರೆ ತತ್ವಾರ್ಥ ಸೂತ್ರದ ಟೀಕದಲ್ಲಿ ಇದನ್ನೆಲ್ಲ ಹೇಳಿ ಮುಗಿಸಿದ್ದಾಗಿದೆ ಅಲ್ವಾ? 263 ಭಾಗ ಅಲ್ಲಿ ಇದೆ ಅಲ್ವಾ? ನೀವು ಅಲ್ಲಿ ಅದನ್ನು ಪ್ರಪ್ರಥಮವಾಗಿ ಕೇಳ್ಕೊಂಬರ್ಬೇಕಾಗ್ತದೆ ತತ್ವಾರ್ಥ ಸೂತ್ರ. ಇದನ್ನು ನೇರವಾಗಿ ಸಮಯಸಾರವನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ವಿಸ್ತಾರವಾಗಿ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಅಲ್ವಾ? ಹಾಗಾದರೆ ಪ್ರಶ್ನೆ ಏನು ಇನ್ನೊಂದು ಸಲ ಕೇಳ್ತೀರಿ? ಪ್ರಶ್ನೆ 762. ವ್ರತ ಸಮಿತಿಗಳಿಂದ ಶುಭ ಅಂದರೆ ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ. ವ್ರತ ಸಮಿತಿಗಳು ಶುಭ ಕಾರ್ಯಗಳು ಇವೆ, ಅವುಗಳ ಪಾಲನೆ ಮಾಡುವವರಿಗೆ ಪಾಪಿ ಎಂದು ಏಕೆ ಹೇಳಿದರು? ಉತ್ತರ ಕೇಳ್ರಪ್ಪ. ವ್ರತ ಸಮಿತಿಗಳು ಅಂತೂ ಅವು ಶುಭ ಕಾರ್ಯಗಳು ಇವೆ, ಅವುಗಳ ಪಾಲನೆ ಮಾಡುವವರಿಗೆ ಪಾಪಿ ಏಕೆ ಅನ್ನುತ್ತಾರೆ ಅಲ್ವಾ? ಇದು ಪ್ರಶ್ನೆ ಅಲ್ಲ. ಯಾರಾದರೂ ಹೀಗೆ ಪ್ರಶ್ನೆ ಕೇಳ್ಬೋದು. ಅವರಿಗೆ ಉತ್ತರ ಏನು ಕೊಡಬೇಕು ಹಾಗಾದರೆ? ಸಿದ್ಧಾಂತದಲ್ಲಿ ಮಿಥ್ಯಾತ್ವಕ್ಕೆ ಮಹಾಪಾಪವೆಂದು ಹೇಳಿದ್ದಾರೆ. ಎಲ್ಲಿಯವರೆಗೆ ಮಿಥ್ಯಾತ್ವವಿದೆ ಅಲ್ಲಿಯವರೆಗೆ ಶುಭ ಅಶುಭ ಎಲ್ಲ ಕ್ರಿಯೆಗಳಿಗೆ ಆಧ್ಯಾತ್ಮದಲ್ಲಿ ನಿಜವಾಗಿ ಪರಮಾರ್ಥದಿಂದ ಪಾಪವೆಂದೇ ಹೇಳಿದ್ದಾರೆ. ಮತ್ತು ವ್ಯವಹಾರ ನಯದ ಪ್ರಧಾನತೆಯಿಂದ ವ್ಯವಹಾರಿ ಜೀವಿಗಳಿಗೆ ಅಶುಭದಿಂದ ದೂರ ಮಾಡಿ ಶುಭದಲ್ಲಿ ಪ್ರವರ್ತಿಸುವ ಸಲುವಾಗಿ ಒಂದು ಅಪೇಕ್ಷೆಯಿಂದ ಇದನ್ನು ಪುಣ್ಯವೆಂದು ಕೂಡ ಹೇಳಲ್ಪಟ್ಟಿದೆ. ಸಾಧುವಾದ ಮತದಿಂದ ಯಾವ ವಿರೋಧವೂ ಇಲ್ಲ. ಅಂದರೆ ಅನೇಕಾಂತವಾದ ಸಾಧುವಾದದಿಂದ
ಯಾವ ದೋಷವೂ ಇಲ್ಲ. ಯಾಕೆಂದರೆ ಯಾವ ಪ್ರಕರಣ ಎಲ್ಲಿ ಹೇಗೆ ಬರುತ್ತದೆಯೋ ಅದನ್ನೇ ಮುಖ್ಯ ಮಾಡಿ ಹೇಳಲಾಗ್ತದೆ, ಬೇರೆ ವಿಷಯವನ್ನು ಆ ಸ್ಥಳದಲ್ಲಿ ಗೌಣ ಮಾಡಲಾಗುತ್ತದೆ ಅಲ್ವಾ. ಇನ್ನು ಮುಂದೆ ಪ್ರಶ್ನೆ 763. ಮಿಥ್ಯಾದೃಷ್ಟಿಯು ಆಧ್ಯಾತ್ಮಶಾಸ್ತ್ರ ಅಧ್ಯಯನ ಮಾಡಿದರೆ ಅದರ ಪರಿಣಾಮ ಏನು ಆಗುತ್ತದೆ? ಇದು ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಹಾಂ, ಉತ್ತರ ಕೇಳ್ರಿ. ಮಿಥ್ಯಾತ್ವ ಸಹಿತ್ಯ ಅಂದರೆ ಇನ್ನೊಂದ್ಸಲ ಕೇಳ್ರಿ. ಮಿಥ್ಯಾತ್ವ ಸಹಿತ ರಾಗಕ್ಕೆಯೇ ಇಲ್ಲಿ ರಾಗ ಎಂದಿದ್ದಾರೆ. ಅದು ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಮಿಥ್ಯಾದೃಷ್ಟಿಗೆ ಆಧ್ಯಾತ್ಮಶಾಸ್ತ್ರದಲ್ಲಿ ಪ್ರಥಮವಾಗಿ ಪ್ರವೇಶವೇ ಇಲ್ಲ. ಅಕಸ್ಮಾತ್ ಪ್ರವೇಶ ಮಾಡಿದರೆ ಅವನು ವಿಪರೀತವಾಗಿ ತಿಳಿಯುತ್ತಾನೆ. ವ್ಯವಹಾರಕ್ಕೆ ಪೂರ್ಣ ರೂಪದಿಂದ ಅಂದರೆ ವ್ಯವಹಾರವನ್ನು ಪೂರ್ಣ ರೂಪದಿಂದ ಬಿಟ್ಟು ಭ್ರಷ್ಟನಾಗುತ್ತಾನೆ. ಅಥವಾ ನಿಶ್ಚಯವನ್ನು ಸಮೀಚೀನ ರೂಪದಿಂದ ತಿಳಿಯದೆಯೇ ವ್ಯವಹಾರದಿಂದಲೇ ಮೋಕ್ಷವೆಂದು ತಿಳಿಯುತ್ತಾನೆ. ಅವನು ನಿಶ್ಚಯವನ್ನು ತಿಳಿಯುವುದಿಲ್ಲ, ವ್ಯವಹಾರವನ್ನೇ ಮೋಕ್ಷ ಎಂದು ತಿಳಿದು ಬಿಡ್ತಾನೆ. ಪರಮಾರ್ಥದ ತತ್ವದಲ್ಲಿ ಮೂಢನಾಗುತ್ತಾನೆ. ಆದ್ದರಿಂದ ಯಥಾರ್ಥ ಸ್ಯಾದ್ವಾದ ನಯದಿಂದ ಸತ್ಯಾರ್ಥವನ್ನು ತಿಳಿದರೆ ಸಮ್ಯಕ್ತ್ವ ಪ್ರಾಪ್ತವಾಗುತ್ತದೆ ಅಂತ ಹೇಳಿ ಇಲ್ಲಿ ಇದನ್ನು ಹೇಳಿದ್ರು. ಯಾಕೆಂದರೆ ಇಲ್ಲಿ ಒಂದು ಮಹತ್ವಪೂರ್ಣ ಬಿದ್ದು ಅಂತಂದರೆ, ಮಿಥ್ಯಾದೃಷ್ಟಿ ಜೀವನಿಗೆ ಆಧ್ಯಾತ್ಮಶಾಸ್ತ್ರದಲ್ಲಿ ಪ್ರವೇಶವೇ ಇಲ್ಲ. ಅವನು ಪ್ರವೇಶವೇ ಮಾಡಬಾರದು ಅಂತ ಹೇಳಿದ್ದಾರೆ ಆಚಾರ್ಯರು. ಯಾಕೆಂದರೆ ಅವನಿಂದಾಗಿ ಪರಿಣಾಮ ವಿಪರೀತ ಆಗ್ತದೆ. ಏಕೆಂದರೆ ಅವನು ಪರಮಾರ್ಥವನ್ನು ತಿಳಿಯುವುದಿಲ್ಲ. ಮಿಥ್ಯಾದೃಷ್ಟಿಯ ಲಕ್ಷಣವೇ ಆಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಏನಿದ್ರೂ ಅವನು ಎಲ್ಲ ವ್ಯವಹಾರವನ್ನೇ ಮಾಡ್ತಾ ಇರ್ತಾನೆ ಅಷ್ಟೇ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 764. ಜ್ಞಾನದ ವಿಶೇಷತೆಗಳು ಯಾವ ಕಾರಣದಿಂದ ಆಗುತ್ತದೆ? ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಪ್ರಶ್ನೆ ಗೊತ್ತಾಯ್ತಿದು? ಜ್ಞಾನದ ವಿಶೇಷತೆಗಳು ಯಾವ ಕಾರಣದಿಂದ ಆಗುತ್ತವೆ? ಉತ್ತರ ಕೇಳ್ರಪ್ಪ. ಒಂದೇ ಸ್ವರೂಪದ ಜ್ಞಾನದ ರಸಾಳ ಸ್ವಾದದ ಮುಂದೆ ಅನ್ಯ ರಸಗಳು ಮಂದವಾಗುತ್ತವೆ. ಜ್ಞಾನದ ವಿಶೇಷತೆಗಳು ಜ್ಞೇಯದ ನಿಮಿತ್ತದಿಂದ ಆಗುತ್ತದೆ. ಅಂದರೆ ಇಲ್ಲಿ ಜ್ಞಾನದ ವಿಶೇಷತೆಗಳು ಇದಾವಲ್ಲ, ಅವು ಜ್ಞೇಯದ ನಿಮಿತ್ತದಿಂದ ಆಗುತ್ತದೆ. ಜ್ಞಾನ ಅಂದರೆ ನಿಮ್ಮಲ್ಲೇ ಆತ್ಮನಲ್ಲಿ ಇರುವಂಥದ್ದು ಜ್ಞಾನ, ಆತ್ಮ. ಇನ್ನು ಆತ್ಮನಿಂದ ಬಿಟ್ಟು ಹೊರ ಎಷ್ಟು ವಸ್ತುಗಳಿದಾವೆ ಅವೆಲ್ಲ ಜ್ಞೇಯ ಇದ್ದಾವೆ ಅಲ್ವಾ? ಜ್ಞೇಯ, ಹಾಂ, ಅದನ್ನು ಜ್ಞೇಯ ಅಂತಾರೆ. ಗೊತ್ತಾಗ್ತದೆ? ಶಬ್ದ ಗೊತ್ತಾಗ್ತದೆ? ಜ್ಞೇಯ, ಹಾಂ, ಜ್ಞೇಯದ. ಇಲ್ಲಿ ಇನ್ನೊಂದು ಸಲ ಕೇಳ್ರಿ. ಜ್ಞಾನದ ವಿಶೇಷತೆಗಳು ಜ್ಞೇಯದ ನಿಮಿತ್ತದಿಂದ ಆಗುತ್ತವೆ. ಅರ್ಥ ಆಯಿತು? ಹಾಂ, ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 765. ಯಾವ ಜೀವನೂ ಸಮ್ಯಕ್ ದೃಷ್ಟಿ ಆಗಿರುವುದಿಲ್ಲ? ಅಂದರೆ ಯಾವ ಜೀವ ಸಮ್ಯಕ್ ದೃಷ್ಟಿ ಅಲ್ಲ, ಅದನ್ನು ಪ್ರಶ್ನೆ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 201 ಮತ್ತು 202 ಈ ಎರಡು ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳಲಿದ್ದಾರೆ, ಕೇಳ್ರಿ. ಪರಿಣಾಮಾಣುಮಿತ್ತಂ ವಾ ಪೀಹು ರಾಗಾಧೀನಂ ತು ವಿಜ್ಜದೇಜಸ ನವೀಸೋ ಜಾಣದಿಯ ಅಪ್ಪಾಣಯಂ ಥೂ ಸೌಭಾಗ ಮಧುರೋವಿ ಅಪ್ಪಾಣಮಯಾಣಂತೋ ಅಣಪ್ಪಯಂ ಚ ವೀಸೋ ಅಯಾಣಂತೋ ಕಾಹೋದಿ ಸಮ್ಮದಿಟ್ಟಿ ಜೀವಾ ಜೀವಿ ಅಯಾಣಂತೋ. ಈಗ ಈ ಎರಡು ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ನಿಜವಾಗಿಯೂ ಯಾವ ಜೀವಿಗೆ ರಾಗ ಆದಿಗಳ ಲೇಷ ಮಾತ್ರವೂ ಸಹ ವಿದ್ಯಮಾನವಿದೆ, ಅದು ಅಂದರೆ ಆ ಜೀವವು ಎಲ್ಲ ಶಾಸ್ತ್ರಗಳ ಅಧ್ಯಯನವಾದರೂ ಕೂಡ ಅವನನ್ನು ತಿಳಿಯುವುದಿಲ್ಲ ಮತ್ತು ಆತ್ಮನನ್ನು ತಿಳಿಯದೇ ಇರುವವನು ಪರವಸ್ತುವನ್ನೂ ಕೂಡ ತಿಳಿಯುವುದಿಲ್ಲ. ಹೀಗೆ
ಯಾರು ಜೀವ ಮತ್ತು ಅಜೀವ ಎರಡೂ ಪದಾರ್ಥಗಳನ್ನು ಸಹ ತಿಳಿಯುವುದಿಲ್ಲ, ಅವನು ಸಮ್ಯಕ್ ದೃಷ್ಟಿ ಹೇಗೆ ಆಗಲು ಸಾಧ್ಯವಿದೆ? ಅರ್ಥಾತ್ ಸಾಧ್ಯ ಇಲ್ಲ. ಪ್ರಶ್ನೆ 766. ಗಾಥ 201 ಮತ್ತು 202ರ ಟೀಕೆ ಏನು ಇದೆ? ಉತ್ತರ ಕೇಳ್ರಿ. ಯಾವ ಜೀವಿಗೆ ಲೇಷ ಮಾತ್ರವೂ ಸಹ ಅಜ್ಞಾನಮಯ ರಾಗಾದಿ ಭಾವಗಳು ಇವೆ, ಆ ಜೀವನು ಶ್ರುತಕೇವಲಿ ಸಮಾನವಿದ್ದರೂ ಕೂಡ ಜ್ಞಾನಮಯ ಭಾವದ ಅಭಾವದ ಕಾರಣದಿಂದ ಅವನು ಆತ್ಮನನ್ನು ತಿಳಿಯುವುದಿಲ್ಲ, ಮತ್ತು ತನ್ನ ಆತ್ಮನನ್ನು ತಿಳಿಯುವುದಿಲ್ಲ. ಅವನು ಅನಾತ್ಮ, ಅಂದರೆ ಪರ ವಸ್ತುಗಳನ್ನು ಪರನನ್ನು ತಿಳಿಯುವುದಿಲ್ಲ. ಕಾರಣ ತನ್ನ ಮತ್ತು ಪರರ ಸ್ವರೂಪದ ಸತ್ವ ಮತ್ತು ಅಸತ್ವ ಎರಡೂ ಭಾವಗಳು ಒಂದೇ ವಸ್ತುವಿನಲ್ಲಿ ಬರುತ್ತವೆ. ಅದರಿಂದ ಯಾರು ಆತ್ಮ ಮತ್ತು ಅನಾತ್ಮ ಎರಡನ್ನೂ ತಿಳಿಯುವುದಿಲ್ಲ, ಅವನು ಜೀವ ಮತ್ತು ಅಜೀವ ವಸ್ತುವನ್ನು ಕೂಡ ತಿಳಿಯುವುದಿಲ್ಲ. ಮತ್ತು ಯಾರು ಜೀವ ಅಜೀವವನ್ನು ತಿಳಿಯುವುದಿಲ್ಲ, ಅವನು ಸಮ್ಯಕ್ ದೃಷ್ಟಿ ಅಲ್ಲ. ಅದರಿಂದ ಯಾರು ರಾಗಿ ಇದ್ದಾರೆ ಅವರು ಸಮ್ಯಕ್ ದೃಷ್ಟಿಗಳು ಅಲ್ಲ. ಹೀಗೆ ಆಚಾರ್ಯ ಭಗವಾನ್ ಗಾಥೆಯ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿದರು ಅಲ್ವಾ. ಪ್ರಶ್ನೆ 767. ಈ ಪ್ರಕರಣದಲ್ಲಿ ರಾಗಿ ಎಂದು ಯಾರಿಗೆ ಹೇಳಿದ್ದಾರೆ? ಉತ್ತರ ಉತ್ತರ ಕೇಳ್ರಿ. ಅಜ್ಞಾನಮಯ ರಾಗ, ದ್ವೇಷ, ಮೋಹ ಭಾವಗಳು ಇದ್ದವರಿಗೆ ಇಲ್ಲಿ ಹೇಳಿದ್ದಾರೆ. ಪ್ರಶ್ನೆ 768. ಸಮ್ಯಕ್ ದೃಷ್ಟಿಗೂ ಕೂಡ ರಾಗ ಆದಿ ಭಾವಗಳು ಇರುತ್ತವೆ ಅಲ್ಲವೇ? ಉತ್ತರ. ಇಲ್ಲಿ ನಡೆಯುತ್ತಿರುವ ಪ್ರಕರಣದಲ್ಲಿ ಅಜ್ಞಾನಮಯ ಮಿಥ್ಯಾತ್ವ ಅನಂತಾನುಬಂಧಿ ಕಷಾಯಗಳಿಂದ ಆಗುವ ರಾಗ ಆದಿಗಳೆಂದು ತಿಳಿಯಬೇಕು ಅಷ್ಟೇ. ಪ್ರಶ್ನೆ 769. ಅವಿರತ ಸಮ್ಯಕ್ ದೃಷ್ಟಿಗೆ ಯಾವ ರಾಗ ಇರುತ್ತದೆ? ಉತ್ತರ. ಅವಿರತ ಸಮ್ಯಕ್ ದೃಷ್ಟಿಗೆ ಚಾರಿತ್ರ್ಯ ಮೋಹದ ಉದಯ ಸಂಬಂಧಿ ರಾಗವೂ ಇರುತ್ತದೆ. ಪ್ರಶ್ನೆ 770. ಈ ಪ್ರಕರಣದಲ್ಲಿ ಅನೇಕ ಶಾಸ್ತ್ರ ತಿಳಿದವರನ್ನೂ ಕೂಡ ಮಿಥ್ಯಾದೃಷ್ಟಿ ಎಂದು ಏಕೆ ಹೇಳಿದ್ದಾರೆ? ಉತ್ತರ. ಇಲ್ಲಿ ರಾಗಿ ಈ ಶಬ್ದ ಇದೆಯಲ್ಲ, ಅಂದರೆ ರಾಗ ಅಂದರೆ ಯಾವುದಾದ್ರು ಇಚ್ಛಾರೂಪ ಭಾವ, ಇದನ್ನು ಯಾವಾಗಲೂ ನೀವು ತಿಳ್ಕೋಬೇಕು. ಇದರ ವಿರುದ್ಧ ಶಬ್ದ ಯಾವುದು? ದ್ವೇಷ. ರಾಗ ದ್ವೇಷ, ಇದು ಗೊತ್ತಾಗ್ತಾ ಇದೆಯಲ್ಲಪ್ಪ. ಯಾವುದೇ ಸಮಯದಲ್ಲಿ ನೀವು ರಾಗಿ ಈ ಶಬ್ದ ಬಂದ ತಕ್ಷಣವೇ ಇಚ್ಛಾರೂಪ ಭಾವ, ಆಶಾರೂಪ ಭಾವ, ಇದನ್ನು ನೀವು ತಿಳಿಬೇಕಾಗ್ತದೆ. ಇದನ್ನು ರಾಗ ಅಂತ ಹೇಳಿ ಹೇಳ್ತಾರೆ. ಮತ್ತು ಸಂಗೀತದಲ್ಲಿ ಬರುವ ರಾಗ ಇದನ್ನೆಲ್ಲ, ಇತರ ಶಬ್ದಗಳನ್ನೆಲ್ಲ ತಗೋಬಾರ್ದು, ಅರ್ಥಕ್ಕೆ ಅನರ್ಥವಾಗಿ ಅಲ್ಲ ವ್ಯರ್ಥ ಆಗಿ ಹೋಗಬಹುದು, ಆ ರೀತಿ ಅಲ್ಲ. ಈಗ ಕೇಳ್ರಪ್ಪ, ಇಲ್ಲಿ ರಾಗಿ ಈ ಶಬ್ದ ಇದೆಯಲ್ಲ, ಈ ರಾಗಿ ಎಂದು ಹೇಳುವುದರಿಂದ ಅಜ್ಞಾನಮಯ ರಾಗ, ದ್ವೇಷ, ಮೋಹ ಭಾವಗಳನ್ನು ಹೇಳಿದೆ. ಅದರೊಳಗೂ ಅಜ್ಞಾನಮಯ ಮಿಥ್ಯಾತ್ವ ಬಂಧಿಗಳಿಂದ ಆಗುವ ರಾಗಾದಿಗಳಿ ಎಂದು ಇಲ್ಲಿ ನೀವು ತಿಳಿಯಬೇಕು. ಮಿಥ್ಯಾತ್ವದ ಹೊರತು ಚಾರಿತ್ರ್ಯ ಮೋಹದ ರಾಗವನ್ನು ಗ್ರಹಣ ಮಾಡಬೇಕು. ಕಾರಣ ಅವಿರತ ಸಮ್ಯಕ್ ದೃಷ್ಟಿಗೆ ಚಾರಿತ್ರ್ಯ ಮೋಹದ ಉದಯ ಸಂಬಂಧಿ ರಾಗ ಇದೆ, ಅದು ಜ್ಞಾನ ಸಹಿತವಿದೆ. ಅದನ್ನು ಅವನು ರೋಗದಂತೆ ತಿಳಿಯುತ್ತಾನೆ. ಆ ರೋಗದ ಜೊತೆಗೆ ಅವನಿಗೆ ರಾಗ ಇಲ್ಲ, ಅಂದರೆ ರೋಗವನ್ನು ಯಾರೂ ಆಶೆ ಮಾಡುವುದಿಲ್ಲ. ಕರ್ಮೋದಯದ ಜೊತೆಗೆ ಆಗುವ ರಾಗವನ್ನೂ ದೂರ ಮಾಡಲು ಅವನು ಇಚ್ಛಿಸುತ್ತಾನೆ. ಅವನಿಗೆ ಲೇಷ ಮಾತ್ರವೂ ಇಲ್ಲಿ ಇಲ್ಲವೆಂದು ಹೇಳಿದೆ. ಏನು? ರಾಗ ಅಲ್ಲ. ಅದು ಜ್ಞಾನಿಗೆ ಅಶುಭ ರಾಗವು ಅತ್ಯಂತ ಗೌಣವಿದೆ. ಅಲ್ಲಿ ಆಗುವ ಶುಭ ರಾಗಕ್ಕೆ ಒಳ್ಳೆಯದೆಂದು ತಿಳಿದು ಆ ರಾಗದ ಜೊತೆಗೆ ಅವನು ರಾಗ ಮಾಡಿದರೆ, ಎಲ್ಲ ಶಾಸ್ತ್ರವನ್ನು ಓದಿದರೂ ಮುನಿಯಾದರೂ ಕೂಡ ವ್ಯವಹಾರ ಚಾರಿತ್ರ್ಯವನ್ನು ಪಾಲಿಸಿದರೂ ಇವನು ತನ್ನ ಆತ್ಮನನ್ನು ಪರಮಾರ್ಥ ರೂಪದಿಂದ ತಿಳಿಯಲಿಲ್ಲವೆಂದು ಇಲ್ಲಿ ನಾವು ತಿಳಿಯಬೇಕು.
ಕರ್ಮೋದಯ ಜನಿತ ಭಾವಕ್ಕೆ ಒಳ್ಳೆಯದೆಂದು ತಿಳಿದು ಅದಕ್ಕೇ ಅವನು ಮೋಕ್ಷದ ಉಪಾಯವೆಂದು ತಿಳಿಯುತ್ತಾನೆ ಅಷ್ಟೇ. ಹೀಗೆ ಮನ್ನಿಸುವುದರಿಂದ ಅವನು ಅಜ್ಞಾನಿಯೇ ಇದ್ದಾನೆ. ಯಾರು ತನ್ನ ಮತ್ತು ಪರವನ್ನು ತಿಳಿಯುವುದಿಲ್ಲ ಅವನು ಜೀವ ಮತ್ತು ಅಜೀವ ಪದಾರ್ಥಗಳನ್ನೂ ತಿಳಿಯುವುದಿಲ್ಲ. ಜೀವ ಅಜೀವ ಪದಾರ್ಥಗಳನ್ನು ತಿಳಿಯದೇ ಇದ್ದರೆ ಅವನು ಸಮ್ಯಕ್ ದೃಷ್ಟಿ ಹೇಗೆ ಆಗಲು ಸಾಧ್ಯ ಇದೆ? ಹೀಗೆ ಇಲ್ಲಿ ಅದು ಭಾವಾರ್ಥ ಇದೆ, ಅದನ್ನು ನೀವು ಆ ರೀತಿ ತಿಳಿಯಬೇಕು. ಆಯ್ತಲ್ಲಪ್ಪ. ಹಾಗಾದ್ರೆ ಇನ್ನು ಮುಂದೆ ಪ್ರಶ್ನೆ 771. ಅನಾದಿ ಕಾಲದಿಂದ ಸಂಸಾರದಲ್ಲಿ ರಾಗ ದ್ವೇಷಗಳೇ ತನ್ನ ಹಿತೈಷಿ ಎಂದು ತಿಳಿದ ಜೀವನಿಗೆ ಆಚಾರ್ಯರು ಕರುಣೆಯಿಂದ ಯಾವ ಉಪದೇಶವನ್ನು ಕೊಡುತ್ತಾರೆ? ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಅನಾದಿ ಕಾಲದಿಂದ ಜೀವ ಏನು ತಿಳಿದಿದ್ದಾನೆ? ಸಂಸಾರದಲ್ಲಿ ರಾಗ ದ್ವೇಷಗಳೇ ನನ್ನ ಹಿತೈಷಿ ಎಂದು ತಿಳಿದಿದ್ದಾನೆ ಅಲ್ವಾ? ಈಗ ನಾವು ನೀವೆಲ್ಲ ಹಾಗೇ ಇದ್ದೀವಲ್ಲ. ಹಾಗಾದರೆ ಆಚಾರ್ಯ ಭಗವಾನ್ ಕರುಣೆಯಿಂದ ಯಾವ ಉಪದೇಶವನ್ನು ಕೊಟ್ಟಿದ್ದಾರೆ ಕೇಳೋಣ. ಹಾಗಾದರೆ ನಿಮಗೆ ಈಗ ಪ್ರಶ್ನೆ ಮತ್ತೆ ಗೊಂದಲಕ್ಕೆ ಬಂತು. ಈಗ ಪ್ರಶ್ನೆಯನ್ನು ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಪ್ರಶ್ನೆ 771. ಅನಾದಿ ಕಾಲದಿಂದ ಸಂಸಾರದಲ್ಲಿ ರಾಗ ದ್ವೇಷಗಳೇ ತನ್ನ ಹಿತೈಷಿ ಎಂದು ತಿಳಿದಂತಹ ಜೀವನಿಗೆ ಆಚಾರ್ಯರು ಕರುಣೆ ಭಾವನೆಯಿಂದ ಯಾವ ಉಪದೇಶವನ್ನು ನೀಡಿದ್ದಾರೆ? ಉತ್ತರ ಕೇಳ್ರಪ್ಪ. ಈ ಪ್ರಾಣಿಗಳು ಅಂದ ತಕ್ಷಣ ತಿರ್ಯಂಚ ಅಂತ ತಿಳಿಬೇಡ್ರಿ. ಅಂದರೆ ಪ್ರಾಣವನ್ನು ಧಾರಣೆ ಮಾಡುವವರು ಅಂದರೆ ಮನುಷ್ಯರು ಕೂಡ. ಅರ್ಥ ಆಯಿತು? ಪ್ರಾಣಿಗಳು ಅಂತ ಶಬ್ದ ಇಲ್ಲಿ ಯಾರು ಬಂದರೆ ಶಾಸ್ತ್ರದಲ್ಲಿ ಮತ್ತು ತಿರ್ಯಂಚ ಅಂತೇಳಿ ತಿಳಿಬೇಡ್ರಿ. ಆ ರೀತಿ ಅಲ್ಲ, ಅರ್ಥಕ್ಕೆ ಅನರ್ಥ ಆಗ್ಬೋದು. ಶಾಸ್ತ್ರದ ಭಾಷೆ ಬೇರೆ, ನಾವು ನೀವು ಇಲ್ಲಿ ಮಾತಾಡುವ ಈ ಸ್ಥಳೀಯ ಭಾಷೆ ಬೇರೆ. ಹಾಗಲ್ಲ. ಈ ಪ್ರಾಣಿಗಳು ಅನಾದಿ ಸಂಸಾರದಿಂದ ರಾಗ ಆದಿಗಳಿಗೆ ಒಳ್ಳೆಯದು ಎಂದು ತಿಳಿದು ಅದುವೇ ತನ್ನ ಸ್ವಭಾವವೆಂದು ತಿಳಿದು ಅದರಲ್ಲಿಯೇ ಲೀನವಾಗುತ್ತವೆ. ಶ್ರೀ ಗುರುಗಳು ದಯಾಳುಗಳು ಆಗಿ ಸಂಬೋಧಿಸುತ್ತಾರೆ. ಹೇ ಅಂದರೆ ಅಂದರೆ ಕಣ್ಣು ಕಾಣದವರೇ, ನೀವು ಯಾವ ಸ್ಥಾನದಲ್ಲಿ ಮಲಗಿದ್ದೀರಿ ಅದು ನಿಮ್ಮ ಸ್ಥಾನವೂ ಅಲ್ಲ. ನಿಮ್ಮ ಸ್ಥಾನವು ಚೈತನ್ಯ ಧಾತುಮಯವಿದೆ, ಅದಕ್ಕೆ ಪ್ರಾಪ್ತರಾಗಿರಿ ಎಂದು ಜಾಗೃತಗೊಳಿಸುತ್ತಾರೆ. ಯಾವನೋ ಒಬ್ಬ ಮಹಾಂತನು ಸಾರಾಯಿಯನ್ನು ಅಂದರೆ ಮದ್ಯವನ್ನು ಪ್ರಾಶಾನ ಮಾಡಿ ಅಂದರೆ ಕುಡಿದು ಮಲಿನ ಸ್ಥಾನದಲ್ಲಿ ಮಲಗಿದರೆ ಯಾರಾದರೂ ಬಂದು ಜಾಗೃತಿ ಮಾಡಿದರೆ ನಿನ್ನ ಸ್ಥಾನವಂತೂ ಸುವರ್ಣಮಯ ಧಾತುವಿನ ಅತಿ ದೃಢ ಶುದ್ಧ ಸುವರ್ಣದಿಂದ ರಚಿಸಿದ್ದು ಬಾಹ್ಯ ಮಲದಿಂದ ರಹಿತವಾದದ್ದು ಇದೆ. ಅಲ್ಲಿ ಬಾ, ಅಲ್ಲಿಯೇ ಶಯನ ಆದಿಗಳನ್ನು ಮಾಡು, ಆನಂದವಾಗಿರು. ಈ ರೀತಿ ಶ್ರೀ ಗುರುಗಳು ಹೀಗೆ ಉಪದೇಶ ಮಾಡುತ್ತಾರೆ. ಬಾಹ್ಯ ಅನ್ಯ ದ್ರವ್ಯಗಳಿಂದ ಯಾವುದು ಮಿಶ್ರಣವಿಲ್ಲ ಅಂಥದ್ದು, ಅಂತರಂಗದಲ್ಲಿಯೂ ವಿಕಾರವಿಲ್ಲ. ಶುದ್ಧ ಚೈತನ್ಯ ಭಾವದ ಆಶ್ರಯವನ್ನು ಪಡೆಯಿರಿ. ಪುನಃ ಹೇಳುವುದರಿಂದ ಅತಿ ಕರುಣ ಅನುರಾಗ ಭಾವವು ಇಲ್ಲಿ ಸೂಚಿತ ಆಗುತ್ತದೆ. ಇಲ್ಲಿ ಹಾಗಾದರೆ ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಅನಾದಿ ಕಾಲದಿಂದ ಈ ಜೀವಗಳು, ನಾವು ನೀವು ಎಲ್ಲರೂ ಜೀವಗಳು ರಾಗ ದ್ವೇಷ ಭಾವನೆಗಳನ್ನೇ ನಮ್ಮ ಹಿತೈಷಿಗಳು ಎಂದು ತಿಳಿದಿದ್ದೇವೆ ನಾವು ಅಲ್ವಾ? ಇದನ್ನೇ ಮಾಡ್ತಾ ಇದ್ದೇವಲ್ಲ, ಯಾವಾಗಲೂ ಇದನ್ನೇ ಮಾಡೋದು ಅಲ್ವಾ? ಶ್ರೀ ಗುರುಗಳು ಏನಂತಾರೆ ಅಂತಂದರೆ ದಯೆಯಿಂದ ನಮಗೆ ಸಂಬೋಧನೆ ಮಾಡ್ತಾರೆ. ಹೇ ಜೀವ, ನೀನು ಮದ್ಯವನ್ನು ಅಂದರೆ ಸಾರಾಯಿಯನ್ನು ಕುಡಿದು ಯಾವ ಈ ಕಶ್ಮಲವಾದ ಇಂಥ ಮಲೀನವಾದ ಸ್ಥಳದಲ್ಲಿ ಮಲಗಿ ನೀನು ನಿದ್ರಿಸುತ್ತಿದೆಯೋ, ನೀನು ಕುರುಡರಾಗಿದ್ಯಾ. ನೀನು ಏಳು, ಕಣ್ಣು ಬಿಡು, ನಿನ್ನ ಸ್ಥಾನ ಇದು ಅಲ್ಲ. ಹೇ ಜೀವ, ನಿನ್ನ ಸ್ಥಾನ ಇದಲ್ಲ. ನಿಂದು ಸುವರ್ಣಮಯ ಧಾತುವಿನ ಅತಿ ದೃಢ ಶುದ್ಧ ಸುವರ್ಣದಿಂದ ರಚಿಸಿದ್ದು ಬಾಹ್ಯ ಎಲ್ಲ ಕೊಳೆ ಮಲಗಳಿಂದ ರಹಿತವಾದದ್ದು ಅತಿ ಶುದ್ಧವಾದದ್ದು ನಿನ್ನ ಸ್ಥಾನ ಇದೆ. ಬಾ, ಅಲ್ಲಿ ಬಂದು ಮಲಗು, ಅಲ್ಲಿ ಸುಖವಾಗಿ ನಿದ್ರಿಸು. ಅಂದರೆ ಅಷ್ಟು ಸುಂದರವಾದ ಉಪದೇಶವನ್ನು ಹೇಳ್ತಾರೆ. ಯಾರು? ಆಚಾರ್ಯ ಭಗವಾನ್ ಕರುಣಾಭಾವದಿಂದ. ಯಾಕೆ ಹಾಗಂತಂದು ಕೂಡಲೇ ಮತ್ತೆ ಮಲಗಲಿಕ್ಕೆ ನಮಗೆ ಯಾವ್ದಾದ್ರು ಒಳ್ಳೆ ಶಯನಾಗಾರ ಸಿಕ್ಕಿತ್ತು ಆ ರೀತಿ ತಿಳಿಬೇಡ್ರಿ. ಆ ರೀತಿ ಅಲ್ಲ. ಬಾಹ್ಯ
ಈ ರಾಗದ್ವೇಷ ಆದಿಗಳನ್ನು ಬಿಟ್ಟು ಹೇ ಆತ್ಮ ನಿನ್ನ ಆತ್ಮನಲ್ಲಿಯೇ ಶಯನವನ್ನು ಹೊಂದು ಅನ್ನುವುದು ಶ್ರೀ ಗುರು ಭಗವಾನರ ಇಲ್ಲಿ ಉಪದೇಶ ಇದೆ. ಈಗ ಸಮಯ ಆಗ್ತದೆ, ನಿಮಗೆ ನಾಳೆ ಮುಂದಿನ ವಿಷಯ ಹಾಗಾದರೆ ಬರ್ರಿ.